ಚಾಲೆಂಜಿಂಗ್ ಪ್ರೈಸ್ ಅಂತ ಅಣ್ಣ ಹೇಳ್ಬೋದು. 7,85,000ಗೆ ಫೈನಲ್ ಮಾಡ್ಕೊಡ್ತೀವಿ. 1,50,000ಗೆ ಫೈನಲ್ ಮಾಡಿಸ್ಕೊಡ್ತೀವಿ. 1,50,000ಕ್ಕೆ 2 ಟಾಟಾ ನ್ಯಾನೋಗಳಿರೋದು. ಫೈನಲ್ ಟು ಫೈನಲ್ 10,25,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ. 1,90,000ಗೆ ಫೈನಲ್ ಮಾಡಿಸ್ಕೊಡ್ತೀವಿ. 1,90,000ಕ್ಕೆ 2011 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಪ್ರೈಸ್ ಇದು ಚಾಲೆಂಜಿಂಗ್ ಪ್ರೈಸ್ ಕೊಡೋಣ. 4,85,000ಗೆ ಫೈನಲ್ ಮಾಡ್ಕೊಡೋಣ. ಫೈನಲ್ ಏನ್ ಹೇಳ್ತೀರಾ ಸರ್? 475 ಹೇಳ್ತಾ ಇದೀವಿ. 4,60,000ಗೆ ಫೈನಲ್ ಆಗುತ್ತೆ ಸರ್. 1,55,000ಗೆ ಫೈನಲ್ ಮಾಡಿಸ್ಕೊಡ್ತೀವಿ. ಒಂದು ಸಿಂಗಲ್ ಓನರ್ ವೆಹಿಕಲ್ ಪ್ರೈಸಿಂಗ್ ಬಂದು 1,65,000 ಹೇಳ್ತಾ ಇದೀವಿ. ಬರೀ 1.5 ಲಕ್ಷಕ್ಕೆ ಗಾಡಿ ಕೊಡೋಣ ಸರ್. ಸೊ 5,20,000ಗೆ ಮಾಡಿಸ್ಕೊಡೋಣ. 5,20,000ಕ್ಕೆ 38,000 ಹೊಡಿದೆ. 2018 ಮಾಡಲ್ ಆಪಲ್ ಶೇಪಲ್ ಸ್ವಿಫ್ಟ್ ಸಿಗ್ತಿರೋದು. ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಮತ್ತೊಂದು ಹೊಸ ಶೋರೂಮ್ ತಗೊಂಡ್ಬಂದಿದ್ದೀನಿ ನಾಗರಬಾವಿಯಲ್ಲಿ. SN ಕಾರ್ಸ್ ಅಂತ. ಯಾರು ಹೊಸ ಶೋರೂಮ್ ಅಲ್ಲಿ ಆಷಾಢ ಮುಗೀತು, ಶ್ರಾವಣ ಬರ್ತಿದೆ, ಹೊಸ ವೆಹಿಕಲ್ ತಗೊಳ್ಬೇಕಂತ ಇವಾಗಲೇ ಪ್ಲಾನ್ ಮಾಡ್ತೀರಾ, ವಿಸಿಟ್ ಆಗಿ ಆಲ್ಮೋಸ್ಟ್ ನಿಮಗೆ ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಗಾಡಿಗಳಿದೆ. 1 ಲಕ್ಷ, 1.5 ಲಕ್ಷ, 2 ಲಕ್ಷ, 3 ಲಕ್ಷ, 4 ಲಕ್ಷ, 10 ಲಕ್ಷ, 12 ಲಕ್ಷದವರೆಗೆ ಗಾಡಿಗಳು ಬೇಕು ಅನ್ನೋರಿಗೆ ಎಲ್ಲ ಗಾಡಿಗಳಿದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಸ್ಟಾಕು ನಿಮಗೆ ಒಂದು 20-30 ವೆಹಿಕಲ್ ತೋರಿಸಿದ್ವಿ. ಇನ್ನೂ ಸ್ಟಾಕು ಬರ್ತಿದೆ. ಆ್ಯಂಡ್ ಜಾಗ ಇಲ್ಲ, ಜಾಗದ ಅಭಾವದಿಂದ ಸ್ವಲ್ಪ ತರಿಸೋಕ್ಕೆ ಇದು ಮಾಡ್ತಾರೆ. ಅವ್ರ ಕ್ಯಾಟ್ಲಾಗ್ ಇರುತ್ತೆ, ಕ್ಯಾಟ್ಲಾಗಲ್ಲಿ ಎಲ್ಲ ಹಾಯ್ ಅಂತ ಕಳಿಸಿದ್ರೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಶೋರೂಮು ಹೆಸರು ಮತ್ತೆ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಎಕ್ಸಾಕ್ಟ್ ಅಡ್ರೆಸ್ ಬಂದು ನಮ್ಮದು ನಾಗರಬಾವಿ ಸರ್ಕಲ್ ಸರ್ವಿಸ್ ರೋಡಲ್ಲೇ ವಾಕೇಬಲ್ ಡಿಸ್ಟೆನ್ಸ್ ಅಂತಾನೆ ಹೇಳ್ಬೋದು. ಸ್ಕ್ರೀನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ, ವಾಟ್ಸಪ್ ಮಾಡಿ, ಮತ್ತೆ ಲೊಕೇಶನ್ ಕೂಡ ಕಳ್ಸಿಕೊಡ್ತೀವಿ ನಿಮಗೆ. ಎಷ್ಟು ವೆಹಿಕಲ್ ನೋಡಕ್ಕೆ ಸಿಗುತ್ತೆ ಸರ್? ಸರ್ ವೆಹಿಕಲ್ಸ್ ಬಂದು ನಮ್ಮ ಹತ್ರ 40 to 50 ವೆಹಿಕಲ್ಸ್ ಅವೈಲೇಬಲ್ ಇದೆ. 30 to 35 ವೆಹಿಕಲ್ಸ್ ಆಗಿರುತ್ತೆ. ಇನ್ನೂ ವೆಹಿಕಲ್ಸ್ ಬರ್ತಿರುತ್ತೆ. ನೀವು ಅದರಲ್ಲಿ ಹಾಯ್ ಅಂತ ಕಳಿಸಿದ್ರೆ ಸಾಕು, ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಸರ್ ಲೋನ್ ಅಂತ ಹೋದ್ರೆ ಒಂದು 50,000 ಡೌನ್ ಪೇಮೆಂಟ್ ಆಗುತ್ತಾ ಸರ್? ಆರಾಮಾಗಿ ಆಗುತ್ತೆ. 50,000, 1 ಲಕ್ಷ ಆ ಥರ ಡೌನ್ ಪೇಮೆಂಟ್ ಇದ್ರೂ ಲೋನ್ ಮಾಡಿಸ್ಕೊಡ್ತೀವಿ. ಸಿವಿಲ್ ಚೆನ್ನಾಗಿರ್ಬೇಕು ಸರ್. ಖಂಡಿತ. ಆ್ಯಂಡ್ ಪ್ರೈಸಿಂಗ್ ಸ್ಟಾರ್ಟ್ ಆಗೋದು ಈ ಸರ್ತಿ 1.5 ಲಕ್ಷ ಸರ್. 1.5 ಲಕ್ಷದಿಂದ ಸ್ಟಾರ್ಟ್ ಆಗಿದೆ, ನಿಮಗೆ 10.5 ಲಕ್ಷವರೆಗೂ ಇದೆ ಸರ್. ಖಂಡಿತ. ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಸರ್ ಖಂಡಿತ ಮಾಡೋಣ. ಹೊಸ ಶೋರೂಮು ಫಸ್ಟ್ ವೆಹಿಕಲ್ ಚವರ್ಲೆಟ್ ಕ್ರೂಸ್ ಇಂದ ಹೋಗೋದ. SN ಕಾರ್ಸ್ ಅಲ್ಲಿ ಫಸ್ಟ್ ವೆಹಿಕಲ್ ಹೇಳಿ ಸರ್ ಡೀಟೇಲ್. ಸರ್ ಮೊದಲನೇ ಗಾಡಿ ಶೆವ್ರಲೆಟ್ ಕ್ರೂಸ್ ಗಾಡಿ ನೋಡ್ತಾ ಇರ್ಬೋದು. ಸಿಂಗಲ್ ಕ್ರಾಚ್ ಆಗಲಿ ಡೆಂಟ್ ಆಗಲಿ ಏನು ಸಿಗಲ್ಲ. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಮೇಂಟೈನ್ ಮಾಡಿದ್ದಾರೆ. LTZ ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. 2 ಲೀಟರ್ ಡೀಸೆಲ್ ರಾಕೆಟ್ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ನೋಡ್ತಾ ಇರ್ಬೋದು, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಆಗಿದ್ದಾರೆ, ಆಂಪ್ಲಿಫೈರ್ ಎಲ್ಲ ಕೂಡ ಬರುತ್ತೆ. ಓಕೆ, ನನ್ನ ಗಾಡಿ ನೋಡ್ಬೋದು ಯಾವ ಥರ ಬರುತ್ತೆ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಫುಲ್ಲಿ ಟಾಪ್ ಅಂಡ್ ವಿತ್ ಸನ್ರೂಫ್ ಗಾಡಿ ವೆಹಿಕಲ್ ಹೋಗ್ತಿರೋರಿಗೆ ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಈ ಗಾಡಿ ಡೀಟೇಲ್ಸ್ ಬಂದು 2011 ಮಾಡಲ್ ಸೆಕೆಂಡ್ ಓನರ್. ಪ್ರೈಸಿಂಗ್ ಬಂದು 3,25,000 ಹೇಳ್ತಾ ಇದೀವಿ. ನೆಗೋಷಿಯೇಟ್ ಆಗುತ್ತಾ? ಖಂಡಿತ ಮಾಡಿಸ್ಕೊಡೋಣ ಸರ್. 3,15,000ಗೆ ಫೈನಲ್ ಮಾಡಿಸ್ಕೊಡೋಣ. 3,15,000ಕ್ಕೆ ಚವರ್ಲೆಟ್ ಕ್ರೂಸು ಡೀಸೆಲ್ ವೇರಿಯಂಟು, ಮ್ಯಾನ್ಯುವಲ್ ಅಲ್ವಾ? ಮ್ಯಾನ್ಯುವಲ್ ಸರ್. ಟೊಯೋಟಾ ಅರ್ಬನ್ ಕ್ರೂಸರ್ ಸರ್, 2022 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಗಾಡಿ ವಾಕ್ ಅರೌಂಡ್ ನೋಡ್ಕೊಳ್ಳಿ. ಒಂದು ಸಿಂಗಲ್ ಕ್ರಾಚ್ ಆಗಲಿ ಡೆಂಟ್ ಆಗಲಿ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಇಂಟೀರಿಯರ್ ವೈಸ್ ನೋಡ್ತೀರಾ ಅಂದ್ರೆ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಒಳ್ಳೆ ಲೆದರ್ ಅಪಾಲ್ಸ್ಟ್ರಿನೂ ಕೂಡ ಹಾಕ್ಸಿದ್ದಾರೆ ಕಸ್ಟಮರ್. ಮತ್ತೆ ಆಟೋಮೀಟರ್ ಮಿರರ್ ಫೋಲ್ಡಿಂಗು ಕೂಡ ಬರುತ್ತೆ. ನಿಮಗೆ ಟಾಪ್ ಅಂಡ್ ವೆಹಿಕಲ್ ಆಗಿರೋದ್ರಿಂದ ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಬರುತ್ತೆ. ಪೆಟ್ರೋಲ್ ಅಲ್ವಾ ಡಿಸೆಲ್? ಪೆಟ್ರೋಲ್ ವೆಹಿಕಲ್. ಫೀಚರ್ಸ್ ಅಲ್ಲಿ ಹೋಗ್ಬೇಕಂದ್ರೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್, ಏರ್ ಬ್ಯಾಗ್ ಎಲ್ಲಾನು ಫೀಚರ್ಸ್ ಬರುತ್ತೆ ಅಂತ ಹೇಳ್ಬೋದು. ಅಂಡ್ ಅರ್ಬನ್ ಕ್ರೂಸರ್ ಅಂಡ್ ಒಳ್ಳೆ ಪ್ರೈಸ್ ಅಲ್ಲಿ ನೋಡ್ತಾರೆ. ಹೊಸ ಶೋರೂಮ್ ಇವಾಗಲೇ ಗ್ರ್ಯಾಪ್ ಮಾಡ್ಕೊಳ್ಳಿ. ಪ್ರೈಸ್ ಏನು ಹೇಳ್ತಾರೆ? ಚಾಲೆಂಜಿಂಗ್ ಪ್ರೈಸ್ ಅಂತ ಅಣ್ಣ ಹೇಳ್ಬೋದು. 7,85,000ಗೆ ಫೈನಲ್ ಮಾಡ್ಕೊಡ್ತೀವಿ. 7,85,000. 1 ಲಕ್ಷ 2 ಲಕ್ಷ ಡೌನ್ ಪೇಮೆಂಟ್ ಆಗುತ್ತಾ? ಖಂಡಿತ ಮಾಡಿಸ್ಕೊಡೋಣ ಸರ್. ಲೋನು ಕೂಡ ಆಗುತ್ತೆ. ಲೋನು ಕೂಡ ಮಾಡಿಸ್ಕೊಡ್ತೀವಿ. ಓಕೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಅಂದ್ರೆ ಸುಜುಕಿ ಬ್ರೆಜಾ. ಅದು ಕೂಡ 23 ಮಾಡಲ್ ZXi ಪ್ಲಸ್ ಸನ್ರೂಫ್ ಇರೋದಂತ ವೆಹಿಕಲ್ ಸರ್. ಬನ್ನಿ ಗಾಡಿ ಡೀಟೇಲ್ಸ್ ಹೇಳಕ್ ಮುಂಚೆ ಗಾಡಿ ವಾಕ್ ಅರೌಂಡ್ ತೋರಿಸ್ತೀನಿ. ಗಾಡಿ ವಾಕ್ ಅರೌಂಡ್ ನೋಡ್ಕೊಳ್ಳಿ. ನಿಮ್ಗೆ ಸನ್ರೂಫ್ ಬರುತ್ತೆ, ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ, ಆಟೋಮೆಟಿಕ್ AC ಕಂಟ್ರೋಲ್ಸ್, ಮತ್ತೆ ಚಾರ್ಜಿಂಗ್ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡು ಕೂಡ ಬರುತ್ತೆ ಸರ್ ಇದರಲ್ಲಿ. ಓಕೆ. ಈ ಗಾಡಿಯ ಡೀಟೇಲ್ಸ್ ಬಂದು ನಿಮಗೆ 2023 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಈ ಗಾಡಿ ಪ್ರೈಸಿಂಗ್ ಬಂದು 10.5 ಲಕ್ಷ ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 10,25,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ. 10,25,000 ಆಗುತ್ತೆ. ಲೋನ್ ಅಂತ ಹೋಗ್ತಾರೆ, ಒಂದು 2 ಲಕ್ಷ ಡೌನ್ ಪೇಮೆಂಟ್ ಆಗುತ್ತೆ. ಆರಾಮಾಗಿ ಮಾಡಿಸ್ಕೊಡ್ತೀವಿ ಸರ್. ಓಕೆ. ಫೈನಲ್ ಪ್ರೈಸ್ 10,25,000. 2023 ಮಾಡಲು ಯಾರು ವೆಹಿಕಲ್ ಹುಡುಕ್ತಿರೋರಿಗೆ, ಸನ್ರೂಫ್ ವೆಹಿಕಲ್ ಹುಡುಕ್ತಿರೋರು ವಿಸಿಟ್ ಆಗಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಫೋರ್ಡ್ ಎಕೋ ಸ್ಪೋರ್ಟ್ಸ್. ಒಳ್ಳೆ ಮೈಲೇಜ್ ಬರೋ ಗಾಡಿ ಅಂತ ಹೇಳ್ಬೋದು. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಅಂಡ್ ಫುಲ್ಲಿ ಟಾಪ್ ಅಂಡ್ ಟೈಟಾನಿಯಂ ವೇರಿಯಂಟ್ ಆಗಿರೋದು. ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್. ಹೌದು ಸರ್, ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್. 2000 ಪುಷ್ ಬಟನ್ ಸ್ಟಾರ್ಟ್ ಟೈಟಾನಿಯಂ ವೇರಿಯಂಟ್. ಟೈಟಾನಿಯಂ ವೇರಿಯಂಟ್ ಆಗಿರೋದು. ನಿಮಗೆ ಡೀಸೆಲ್ ವೇರಿಯಂಟ್, ಮೈಲೇಜ್ ಮೋರ್ ದನ್ 20 ಬರುತ್ತೆ. ಇಂಟೀರಿಯರ್ ನಿಮಗೆ ಹೋಗ್ಬೇಕಂದ್ರೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್, ಏರ್ ಬ್ಯಾಗ್, ಬ್ಯಾಕ್ ಡಿಫಾಗರ್ ಸಮೇತ ಗಾಡಿ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬರೋದಂತ ವೆಹಿಕಲ್. ಮತ್ತೆ ಕಂಪ್ನಿ ಕೀನು ಕೂಡ ಬರುತ್ತೆ, ಡುವಲ್ ಕೀ ಸಮೇತ ಇದೆ. ಇದು ಓನ್ ಮಾಡಲು ಸರ್ 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಪೂರ್ತಿ ಶೋರೂಮ್ ಮೇಂಟೆನೆನ್ಸ್ ಹೊಡಿರೋದು. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಅಂತಾನೆ ಹೇಳ್ಬೋದು ಸರ್. ಪ್ರೈಸ್ ಏನು ಹೇಳ್ತೀರಾ?
ಪ್ರೈಸ್ ಇದು ಚಾಲೆಂಜಿಂಗ್ ಪ್ರೈಸ್ ಕೊಡೋಣ, 4,85,000 ಫೈನಲ್ ಮಾಡ್ಕೊಡೋಣ. ಫೈನಲ್ ಏನ್ ಹೇಳ್ತೀರಾ? 4,85,000 ಫೈನಲ್ ಆಗುತ್ತೆ ಸರ್. ಮುಂದೆ ಬಂದು ಖಂಡಿತ ನೆಗೋಷಿಯೇಷನ್ ಮಾಡ್ಕೊಡೋಣ. ಓಕೆ, ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಇನ್ನೊಂದು ಸ್ವಿಫ್ಟ್ ಇರೋದು ಆಪಲ್ ಶೇಪ್ ಶಿಫ್ಟ್ 2019 ಮಾಡೆಲ್ ಸಿಂಗಲ್ ಓನರ್. ಯಾರಾದ್ರೂ ಶೋರೂಮ್ ಮೇಂಟೆನೆನ್ಸ್ ಹೊಡಿರೋದಂತ ವೆಹಿಕಲ್ ಹುಡುಕ್ತಾ ಇದ್ರೆ ಖಂಡಿತ ವಿಸಿಟ್ ಮಾಡ್ಬೋದು, ಖಂಡಿತ ತಗೋಬಹುದು ಈ ಗಾಡಿನ. ಬನ್ನಿ ಗಾಡಿ ಇಂಟೀರಿಯರ್ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ವೇರಿಯಂಟ್ ಇದು ಸರ್ VXI ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ನೋಡಿ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ಸ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಹಾಗೆ ಮಿರರ್ ಕಂಟ್ರೋಲ್ಸ್ ಬರುತ್ತೆ. ಈ ಗಾಡಿಯ ಡೀಟೇಲ್ಸ್ ಬಂದು 2019 ಮಾಡೆಲ್ ಸಿಂಗಲ್ ಓನರ್. ಪ್ರೈಸಿಂಗ್ ಬಂದು 5,80,000 ಫೈನಲ್ ಮಾಡ್ಕೊಡ್ತೀವಿ. 5,80,000 ನೆಗೋಷಿಯೇಟ್ ಆಗುತ್ತೆ ಬಂದ್ರೆ ಖಂಡಿತ ನಮ್ಮ SN ಕಾರ್ಸ್ಗೆ ವಿಸಿಟ್ ಮಾಡಿ ಇನ್ನ ನೆಗೋಷಿಯೇಷನ್ ಮಾಡ್ಕೊಡೋಣ. ಹಾಗೆ ನೆಕ್ಸ್ಟ್ ವೆಹಿಕಲ್ i20 ಹೋಗೋದಾರೆ ಸರ್. 15 17 ಇದು ಸರ್ 2015 ಮಾಡೆಲ್ ಆಸ್ಟಾ ಆಪ್ಷನಲ್ ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಸರ್. ಓಕೆ, ಆಸ್ಟಾ ಆಪ್ಷನಲ್ ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಅಂತಾರೆ. ಎಲ್ಲಾನು ಫೀಚರ್ಸ್ ಬರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್, ಏರ್ ಬ್ಯಾಗು, ಬ್ಯಾಕ್ ಆಫ್ ಟಿಪ್ ಆಗೋರು ಅಂಡ್ ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಡೈಮಂಡ್ ಕಟ್ ಮ್ಯಾಗ್ ವೀಲ್ ಬರುತ್ತೆ, ಫ್ಯಾಬ್ರಿಕ್ ಎಲ್ಲ ಬರುತ್ತೆ. ಇಂಟೀರಿಯರ್ ನೋಡಬಹುದು, ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಬರುತ್ತೆ. 2015 ಮಾಡೆಲ್. ಓನರ್ ಸರ್ ಸೆಕೆಂಡ್ ಓನರ್ ವೆಹಿಕಲ್, ಪೆಟ್ರೋಲ್ ವೆಹಿಕಲ್ ಸರ್. ಆಟೋಮೆಟಿಕ್ AC ಕಂಟ್ರೋಲ್ಸ್, ಮಿರರ್ ಕಂಟ್ರೋಲ್ಸ್, ಆಟೋಮೆಟಿಕ್, ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ ಸರ್ ನಿಮಗೆ. ಫೈನಲ್ ಪ್ರೈಸ್ ಏನು ಹೇಳ್ತೀರಾ? ಸರ್ 475 ಹೇಳ್ತಾ ಇದೀವಿ. 4,60,000 ಫೈನಲ್ ಆಗುತ್ತೆ ಸರ್. 4,60,000 2015 ಮಾಡಲು ಆಸ್ಟಾ ಆಪ್ಷನಲ್ ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಪೆಟ್ರೋಲ್ ವೇರಿಯಂಟ್ ಗಾಡಿ ಸಿಗ್ತಿರೋದು ಸರ್. ಲೋನ್ ಬೇಕಂದ್ರೆ ಲೋನು ಕೂಡ ಮಾಡಿಸ್ಕೊಡ್ತೀವಿ ಸರ್. ಟಾಟಾ ನ್ಯಾನೋ ಇರೋದು ಸರ್. ಸಿಟಿ ಲಿಮಿಟ್ಸ್ ಸಿಟಿ ಲಿಮಿಟ್ಸ್ಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಬನ್ನಿ ಗಾಡಿ ಡೀಟೇಲ್ಸ್ ಎಲ್ಲಕ್ಕೆ ಮುಂಚೆ ಗಾಡಿ ವಾಕ್ ಅರೌಂಡ್ ತೋರಿಸಿ ನೋಡ್ಕೊಳ್ಳಿ. ಬರೀ 34,000 ಹೊಡಿರೋದು ಸರ್. ಶೋರೂಮ್ ಮೇಂಟೆನೆನ್ಸ್ 34,000. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಆಗಿರುತ್ತೆ. ಸಿಟಿಲಿ ಓಡಾಡಕ್ಕೆ ಯಾರು ಮ್ಯಾನ್ಯುವಲ್ ವೆಹಿಕಲ್ ಟಾಟಾ ನ್ಯಾನೋ ಹುಡುಕ್ತಿದ್ರೆ ಚಿಕ್ಕ ಗಾಡಿ ಆರಾಮಾಗಿ ಎಲ್ಲ ಕಡೆ ನುಗ್ಗಿಸ್ಬೋದು ಅಂತ ಹೇಳ್ಬೋದು. ಅಂಡ್ ಮೈಲೇಜ್ ಕೂಡ ಆರಾಮಾಗಿ ಬರುತ್ತೆ. ಮೋರ್ ದನ್ 20 ಬರುತ್ತಲ್ವಾ ಸರ್? 20 ಆರಾಮಾಗಿ ಬರುತ್ತೆ ಸರ್. 20+ ಮೈಲೇಜ್ ಬರುತ್ತೆ ವೆಹಿಕಲ್. ಮಾಡಲ್ 14 15 ರಿಜಿಸ್ಟ್ರೇಷನ್. ಈ ಗಾಡಿಯ ಪ್ರೈಸಿಂಗ್ ಬಂದು ನಿಮಗೆ ಸಿಂಗಲ್ ಓನರ್ ವೆಹಿಕಲ್ ಪ್ರೈಸಿಂಗ್ ಬಂದು 1,65,000 ಹೇಳ್ತಾ ಇದೀವಿ. ಬರೀ 1 ಲಕ್ಷಕ್ಕೆ ಗಾಡಿ ಕೊಡೋಣ ಸರ್. 1,50,000 15 ರಿಜಿಸ್ಟ್ರೇಷನ್. ಸಿಂಗಲ್ ಓನರ್ 38 ಸಮಥಿಂಗ್ ಓಡಿದೆ. 34,000 ಶೋರೂಮ್ ಮೇಂಟೆನೆನ್ಸ್ ಹೊಡಿರೋದು. ಓಕೆ ಸರ್, ನೆಕ್ಸ್ಟ್ ಆಪಲ್ ಶೇಪ್ ಅಲ್ಲಿ ಇನ್ನೊಂದು ಶಿಫ್ಟ್ ಇದೆ ನಮ್ಮ ಹತ್ರ. ಅದು 19 ಮಾಡೆಲ್ ಇತ್ತು. ಇದು ನಿಮ್ಗೆ 18 ಮಾಡೆಲ್ ಸೆಕೆಂಡ್ ಓನರ್ VXI ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಇದನ್ನು ಕೂಡ ನಿಮ್ಗೆ 34,000 ಓಡಿರೋದು ಸರ್. 34,000 ಓಡಿರೋ 36,000 ಶೋರೂಮ್ ಮೇಂಟೆನೆನ್ಸ್ ಓಡಿರೋದು. ಗಾಡಿ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಅಂತಾನೆ ಹೇಳ್ಬೋದು. ಈ ಗಾಡಿ ಪ್ರೈಸಿಂಗ್ ಬಂದು 5,35,000 ಹೇಳ್ತಾ ಇದೀವಿ. ಫೈನಲ್ ಏನ್ ಹೇಳ್ತೀರಾ? ಸೊ 5,20,000 ಮಾಡಿಸ್ಕೊಡೋಣ. 5,20,000 38,000 ಓಡಿದೆ. 2018 ಮಾಡೆಲ್ ಆಪಲ್ ಶೇಪಲ್ ಸ್ವಿಫ್ಟ್ ಸಿಗ್ತಿರೋದು. ಹಾಗೆ ನೆಕ್ಸ್ಟ್ ಓಲ್ಡ್ ಮಾಡೆಲ್ i20 ಫುಲ್ ಲಿಮಿಟೆಡ್ ಎಡಿಷನ್ ಅಂತಾನೆ ಹೇಳ್ಬೋದು. ಸಿಂಗಲ್ ಓನರ್ ಯಾರು ಹುಡುಕ್ತಾ ಇದ್ರೆ ನಮ್ಮ ಸಿಂಗಲ್ ಓನರ್ ವೆಹಿಕಲ್ ಯಾರು ಹುಡುಕ್ತಿರೋರಿಗೆ ಗಾಡಿ ಮಾತ್ರ ಬ್ಲಾಕ್ ಬ್ಯೂಟಿ ಟಾಪ್ ಎಂಡ್ ಅಲ್ವಾ? ಟಾಪ್ ಎಂಡ್ ಆಸ್ಟಾ ಆಪ್ಷನಲ್ ವೆಹಿಕಲ್. ಸನ್ ರೂಫ್ ಕೂಡ ಬರುತ್ತೆ. ಲಿಮಿಟೆಡ್ ಎಡಿಷನ್ ಸರ್ ಇದು. 8 ಏರ್ ಬ್ಯಾಗ್ಸ್ ಬರುತ್ತೆ. ಆಕ್ಚುಲಿ i10 ಅಲ್ಲಿ ಬರುತ್ತೆ. i20 ಅಲ್ಲಿ ರೇರ್ ಇಂದ ರೇರ್ ಮಾರ್ಕೆಟ್ ಸಿಗೋದು ಸನ್ ರೂಫ್ ವೆಹಿಕಲ್. ಹೌದು ಸರ್. ಲಿಮಿಟೆಡ್ ಸ್ಟಾಕ್ಸ್ ಬಿಟ್ಟಿದ್ದಾರೆ. ಅದರಲ್ಲಿ ಒಂದು ವೆಹಿಕಲ್ ನಿಮಗೆ ಸೇಲಿಗೆ ಅದು ಕೂಡ ಸಿಂಗಲ್ ಓನರ್ ವೆಹಿಕಲ್. ಪೂರ್ತಿ ಶೋರೂಮ್ ಹಿಸ್ಟ್ರಿ ಹೊಡಿರೋದಂತ ವೆಹಿಕಲ್. ಮ್ಯಾನ್ಯುವಲ್ ಆಟೋಮೆಟಿಕ್? ಮ್ಯಾನ್ಯುವಲ್ ಸರ್. ಫೈನಲ್ ಟು ಫೈನಲ್ ನಿಮಗೆ 3,15,000 ಮಾಡಿಸ್ಕೊಡೋಣ. 3,15,000 ನಿಮಗೆ ಸನ್ ರೂಫ್ ಗಾಡಿ i10 ಅಲ್ಲ i20 ಲಿಮಿಟೆಡ್ ಎಡಿಷನ್ ವೆಹಿಕಲ್ ಗಾಡಿ ಸಿಗ್ತಿರೋದು ಸರ್. ಆಲ್ಟೋ 800 ಸಿಟಿ ಲಿಮಿಟ್ಸ್ಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. VXI ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಹಾಗೆ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. ಕಂಪ್ನಿ ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಇದೆ, AC ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ ನಿಮಗೆ. ಈ ಗಾಡಿಯ ಡೀಟೇಲ್ಸ್ ಬಂದು ನಿಮಗೆ 2014 ಮಾಡೆಲ್. ಲೋನು ಕೂಡ ಆಗುತ್ತೆ. ಬರೀ 50,000 ಇಂದ 60,000 ಡೌನ್ ಪೇಮೆಂಟ್ ತಗೊಂಡ್ ಬಂದ್ರೆ ಮಿಕ್ಕಿದ ಲೋನು ಕೂಡ ಮಾಡಿಸ್ಕೊಡ್ತೀವಿ. ಫೈನಲ್ ಪ್ರೈಸ್ ಏನು ಹೇಳ್ತಾರೆ ಅದಕ್ಕೆ? ಸರ್ ಫೈನಲ್ ಟು ಫೈನಲ್ 2,30,000 ಫೈನಲ್ ಮಾಡಿಸ್ಕೊಡೋಣ. 3,30,000 2,30,000 2014 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಡೀಸೆಲ್ ವೆಹಿಕಲ್ ಸರ್. ನಿಮ್ಗೆ 20 ಮೈಲೇಜ್ ಬರ್ಬೇಕಂದ್ರೆ ವೆಹಿಕಲ್ ಹುಡುಕ್ತಾ ಇದ್ರೆ ನೋಡಿ ನಮ್ಮ ಹತ್ರ ಒಂದು ಹೊಸ ಸ್ಟಾಕ್ ಬಂದಿದೆ. ಇಂಟೀರಿಯರ್ ನೋಡಬಹುದು ನಿಮಗೆ. ಇಂಟೀರಿಯರ್ ಯಾವ ತರ ಬರುತ್ತೆ ಅಂತ. AC ಪವರ್ ಸ್ಟೀರಿಂಗ್, ಏರ್ ಬ್ಯಾಗ್ ಸಮೇತ ಬರುತ್ತೆ. ಅಂಡ್ ಡೀಸೆಲ್ ವೇರಿಯಂಟ್ ಯಾರು ಹುಡುಕ್ತಿರೋರಿಗೆ 2011 ಮಾಡಲು FC ಇದೆಯಾ ಸರ್? FC ಫ್ರೆಶ್ ಆಗಿ FC ಮಾಡಿಸಿರೋದು. ಇನ್ಶೂರೆನ್ಸ್ ಕೂಡ ಫ್ರೆಶ್ ಆಗಿರೋದು. ಓನರು ಸರ್ ಸೆಕೆಂಡ್ ಓನರ್ ವೆಹಿಕಲ್. ಫೈನಲ್ ಪ್ರೈಸ್ ಏನು ಹೇಳ್ತಾರೆ ಸರ್? ಫೈನಲ್ ಟು ಫೈನಲ್ 1,90,000 ಫೈನಲ್ ಮಾಡಿಸ್ಕೊಡ್ತೀನಿ. 1,90,000 2011 ಮಾಡಲ್ ಸೆಕೆಂಡ್ ಓನರ್. ಡೀಸೆಲ್ ಟಾಪ್ ಎಂಡ್ ಟೈಟಾನಿಯಂ ಸಿಗ್ತಿರೋದು. ಸೊ ನೆಕ್ಸ್ಟ್ ವೆಹಿಕಲ್ ಡೀಸೆಲ್ ವೇರಿಯಂಟ್ ಸ್ವಿಫ್ಟ್ ಸರ್. ಡೀಸೆಲ್ ವೇರಿಯಂಟ್ ಸ್ವಿಫ್ಟ್ 2011 ಮಾಡಲ್ ಸೆಕೆಂಡ್ ಓನರ್. ಇದು ಕೂಡ ಫ್ರೆಶ್ FC ಇನ್ಶೂರೆನ್ಸ್ ಆಗಿರೋದಂತ ವೆಹಿಕಲ್. ಗಾಡಿ LDI ಟು VDI ಕನ್ವರ್ಟ್ ಮಾಡಿದ್ದಾರೆ ಇದು. ಓಕೆ. ಇಂಟೀರಿಯರ್ ನೋಡ್ತಾ ಇರ್ಬೋದು. 4 ಪವರ್ ವಿಂಡೋಸ್ ಬರುತ್ತೆ, ಸೆಂಟ್ರಲ್ ಲಾಕ್ ಬರುತ್ತೆ ನಿಮಗೆ, ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಇದೆ.
ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಅಂಡ್ ಆಫ್ಟರ್ ಮಾರ್ಕೆಟ್ ಲೆದರ್ ಅಪಾಲ್ಸರ್ ಹಾಕಿದ್ದಾರೆ, ಸ್ಟೇರಿಂಗ್ ಇದು ಪವರ್ ವಿಂಡೋಸ್ ಕೂಡ ಹಾಕಿದ್ದಾರೆ, LDA ಟು VDI ಕನ್ವರ್ಟ್ ಆಗಿದೆ. Convert ಆಗಿರೋದು vehicle, ಯಾರು sir. ಹುಡುಕ್ತಿರೋರಿಗೆ ಪ್ರೈಸಿಂಗ್ ಏನು ಹೇಳ್ತೀರಾ? ಸರ್ 2,55,000ಗೆ ಫೈನಲ್ ಮಾಡಿಸ್ಕೊಡೋಣ. 2,55,000ಕ್ಕೆ. ಹಾ, ಇನ್ನ ಮುಂದೆ ಬನ್ನಿ, ಇನ್ನ ಖಂಡಿತ ನೆಗೋಷಿಯೇಷನ್ ಮಾಡಿಸ್ಕೊಡ್ತೀವಿ. ನೆಕ್ಸ್ಟ್ ವೆಹಿಕಲ್ ಹೋಗೋದ್ರೆ i20 ಸರ್. i20 ಸ್ಪೋರ್ಟ್ಸ್ ವೇರಿಯಂಟ್, ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬರೋದಂತ ವೆಹಿಕಲ್, ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಎಲ್ಲ ಬರೋದಂತ ವೆಹಿಕಲ್ ಸರ್. ಈ ಗಾಡಿಯ ಡೀಟೇಲ್ಸ್ ಬಂದು ನಿಮಗೆ 2012 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಪ್ರೈಸಿಂಗ್ ಹೋಗ್ತೀರಾ ಅಂದರೆ ಚಾಲೆಂಜಿಂಗ್ ಪ್ರೈಸ್ ಇರೋದಂಥ ವೆಹಿಕಲ್ ಇದು. ಪ್ರೈಸಿಂಗ್ ಬಂದು ನಿಮಗೆ 3,10,000ಗೆ ಫೈನಲ್ ಮಾಡಿಸ್ಕೊಡ್ತೀನಿ. 3,10,000 ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಇನ್ನ ನೆಗೋಷಿಯೇಷನ್ ಮಾಡಿಸ್ಕೊಡ್ತೀನಿ. ಹೊಸ ಶೋರೂಮ್ ಆಗಿರೋದ್ರಿಂದ ಚಾನ್ಸ್ ಪ್ರೈಸ್ ಅಲ್ಲಿ ಇದೆ ಎಲ್ಲ ವೆಹಿಕಲ್ಗಳು ವಿಸಿಟ್ ಆಗಿ. ನೆಕ್ಸ್ಟ್ ವೆಹಿಕಲ್ ಸಿಟಿ ಲಿಮಿಟ್ಸ್ಗೆ ಹೇಳ್ದಂಗೆ ಆಲ್ಮೋಸ್ಟ್ ಮಾರುತಿ ಸುಜುಕಿ ಲೋ ಮೇಂಟೆನೆನ್ಸ್, ಟೂ ವೀಲರ್ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. Okay. ಗಾಡಿ ವಾಕ್ ಅರೌಂಡ್ ನೋಡ್ಕೊಳ್ಳಿ, ನಿಮಗೆ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬರುತ್ತೆ. ನಿಮಗೆ ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, AC ಕೂಡ ಬರುತ್ತೆ. 61,000 ಓಡಿರೋ ವೆಹಿಕಲ್. 61,000. ಸ್ಟಾರ್ ಯಾರು ಹುಡುಕ್ತಿರೋರಿಗೆ VXI ವೇರಿಯಂಟ್ ಆಗಿರುತ್ತೆ. ಅಂಡ್ ಪ್ರೈಸ್ ಬಂದ್ಬಿಟ್ಟು 2011 ಮಾಡಲು. ಓನರ್ ಸರ್ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ 2011 ಮಾಡಲು ಪೆಟ್ರೋಲ್ ವೇರಿಯಂಟ್. ಪ್ರೈಸ್ ಏನು ಹೇಳ್ತಾರೆ ಫೈನಲ್ ಪ್ರೈಸ್? ಸರ್ ಫೈನಲ್ ಟು ಫೈನಲ್ 1,95,000ಗೆ ಫೈನಲ್ ಮಾಡಿಸ್ಕೊಡ್ತೀನಿ. 1,95,000ಕ್ಕೆ 2011 ಮಾಡಲು ಸ್ಟಾರ್ ಗಾಡಿ ಸಿಕ್ತಿರೋದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಮಾರುತಿ ಸರ್ ಮಾರುತಿ ಸುಜುಕಿ ರಿಟ್ಸ್ ಡೀಸೆಲ್ ಅಂದ್ರೆ ತುಂಬಾ ಡಿಮ್ಯಾಂಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಈಗ ಗಾಡಿ ವಾಕ್ ಅರೌಂಡ್ ನೋಡ್ತಾ ಇರ್ಬೋದು, ನಿಮ್ಗೆ ಕಂಪ್ನಿ ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಅಲಾಯ್ಸ್ ಹಾಕಿದ್ದಾರೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಪವರ್ ವಿಂಡೋಸ್ ಬರುತ್ತೆ, AC ಬರುತ್ತೆ. ಗಾಡಿ ನೋಡ್ಬೋದು, ಇಂಟೀರಿಯರ್ ನಿಮಗೆ ತೋರಿಸಿದೀನಿ. ಎಕ್ಸಲೆಂಟ್ ಕಂಡೀಷನ್ ಅಂತಾನೆ ಹೇಳ್ಬೋದು ಸರ್. ಓಕೆ, ಡೀಸೆಲ್ ವೇರಿಯಂಟು ಮಾಡಲು ಸರ್ 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಪ್ರೈಸ್ ಏನು ಹೇಳ್ತೀರಾ? ಸರ್ 3,85,000 ಹೇಳ್ತಾ ಇದೀವಿ. ಈ ವಿಡಿಯೋ ನೋಡ್ಕೊಂಡು ಬಂದ್ರೆ ನಿಮಗೆ 3,75,000ಗೆ ಫೈನಲ್ ಮಾಡಿಸ್ಕೊಡ್ತೀವಿ. 3,75,000ಕ್ಕೆ ಡೀಸೆಲ್ ವೇರಿಯಂಟು 2013 ಮಾಡಲು ಸಿಂಗಲ್ ಓನರ್ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಬಂದಿದೆ. ಹಂಗೆ ಪೈನರ್ ಸಿಸ್ಟಮ್ ಕೂಡ ಹಾಕಿದ್ದಾರೆ, ಫ್ಯಾಬ್ರಿಕ್ ಎಲ್ಲ ಬಂದಿದೆ. ಡೀಸೆಲ್ಲು ಲೈಕ್ ರಾಕೆಟ್ ಗಾಡಿ ಅಂತ ಹೇಳ್ಬೋದು. ಈ ಗಾಡಿ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗೋದಾದ್ರೆ ಸರ್ i10. ಸರ್ ಹ್ಯುಂಡೈದಲ್ಲಿ i10 2012 ಮಾಡಲ್ ಗಾಡಿ ವಾಕ್ ಅರೌಂಡ್ ನೋಡ್ಕೊಳ್ಳಿ. ಗಾಡಿ ಇಂಟೀರಿಯರ್ ನೋಡ್ಬೋದು, ಕ್ಲಾಸ್ ಆಗಿದೆ ಇಂಟೀರಿಯರು. ಸ್ಪೋರ್ಟ್ಸ್ ವೇರಿಯಂಟಾ ಅಥವಾ ಮ್ಯಾಗ್ನಾನಾ? ಸರ್ ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. ಇಂಟೀರಿಯರ್ ಕೂಡ ವೆಲ್ಮೆಂಟ್ ಆಗಿದೆ, ಫ್ಯಾಬ್ರಿಕ್ ಲೆದರ್ ಬರುತ್ತೆ ಅಂತ ಹೇಳ್ಬೋದು. ಯಾರು i10 ವೈಟ್ ಕಲರ್ ಬೇಕು ಅನ್ನೋರಿಗೆ 2012 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಪ್ರೈಸಿಂಗ್ ಬಂದು ನಿಮಗೆ 2,85,000 ಹೇಳ್ತಾ ಇದೀವಿ. ಫೈನಲ್ ಪ್ರೈಸ್ ಸರ್ ಫೈನಲ್ ಟು ಫೈನಲ್ 2,75,000ಗೆ ಫೈನಲ್ ಮಾಡಿಸ್ಕೊಡೋಣ. 2,75,000ಕ್ಕೆ 2012 ಮಾಡಲ್ ವೆಹಿಕಲ್ ಆಗ್ತಿರೋದು. ನೆಕ್ಸ್ಟ್ ಬ್ಲಾಕ್ ಅಂದ್ರೆ ಬ್ಲಾಕ್ ಅಲ್ಲಿ ರಿಟ್ಸ್ ಕೂಡ ಬರುತ್ತೆ. ಪೆಟ್ರೋಲ್ ಇಲ್ಲ ಅಂದ್ರೆ ಡೀಸೆಲ್ ಇದೆ, ಡೀಸೆಲ್ ಇಲ್ಲ ಅಂದ್ರೂ ಪೆಟ್ರೋಲ್ ಇದೆ ಸರ್. ಡೀಟೇಲ್ ಸರ್ 2011 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, ಫ್ರೆಶ್ FC ಇನ್ಶೂರೆನ್ಸ್ ಕೂಡ ಮಾಡಿಸಿದೀವಿ ಈ ಗಾಡಿಗೆ. ಸರ್ ಪ್ರೈಸಿಂಗ್ ಬಂದು 2,40,000ಗೆ ಫೈನಲ್ ಮಾಡಿಸ್ಕೊಡ್ತೀವಿ. 2,40,000ಕ್ಕೆ ಪೆಟ್ರೋಲ್ ವೇರಿಯಂಟ್ ರಿಟ್ಸ್ ಗಾಡಿ ಸಿಗ್ತಿರೋದು. ಪೆಟ್ರೋಲ್ ಬೇಡ, ಪೆಟ್ರೋಲು ಡೀಸೆಲ್ ಬೇಕಂದ್ರೆ ಡೀಸೆಲ್ ಕೂಡ ಅವೈಲೇಬಲ್ ಇದೆ. ಎರಡು ವೆಹಿಕಲ್ ಇಲ್ಲಿ ಸಿಗುತ್ತೆ. ಹಾಗೆ ಟಾಟಾ ನ್ಯಾನೋ ಇನ್ನೊಂದು ವೆಹಿಕಲ್ ಇರೋದು. ಸರ್ ಟಾಟಾ ನ್ಯಾನೋ ಇನ್ನೊಂದು ವೆಹಿಕಲ್. ಈ ಗಾಡಿನೂ ನೋಡ್ತಾ ಇರ್ಬೋದು, ಪೂರ್ತಿ 60,000 ಶೋರೂಮ್ ಮೇಂಟೆನೆನ್ಸ್ ಹೊಡಿರೋದಂತ ವೆಹಿಕಲ್. ಆಫ್ಟರ್ ಮಾರ್ಕೆಟ್ ಲೆದರ್ ಪಾಲ್ಸರಿ ಬಂದಿದೆ. ಯಾರು ಹುಡುಕ್ತಿರೋರಿಗೆ ಗಾಡಿ ಇಂಟೀರಿಯರ್ ವೆಲ್ಮೆಂಟ್ ಆಗಿದೆ. ಇದು ಹಾಗೆ ಮ್ಯಾಗ್ವಿಲ್ ನೋಡ್ಬೋದು, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕಿದ್ದಾರೆ ಕಸ್ಟಮರ್. ಮಾಡಲು ಸರ್ 14-15 ಮಾಡಲ್, 15 ರಿಜಿಸ್ಟ್ರೇಷನ್, 1,50,000ಗೆ ಫೈನಲ್ ಮಾಡಿಸ್ಕೊಡ್ತೀವಿ. 1,50,000ಕ್ಕೆ ಎರಡು ಟಾಟಾ ನ್ಯಾನೋಗಳಿರೋದು. ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಕೂಡ ಬಂದಿದೆ ಈ ಗಾಡಿಗೆ. ನೆಕ್ಸ್ಟ್ ಇನ್ನೊಂದು ಸಿಲ್ವರ್ ಕಲರ್ ಅಲ್ಲಿ 2010 ಮಾಡಲ್ i20 ಇರೋದು. i20 ಸರ್ ಹೇಳಿ. i20 ಸ್ಪೋರ್ಟ್ಸ್ ವೇರಿಯಂಟ್ ಗಾಡಿ ನೋಡ್ತಾ ಇರ್ಬೋದು, ಕಂಪ್ನಿ ಮ್ಯೂಸಿಕ್. ನೆಕ್ಸ್ಟ್ ವೆಹಿಕಲ್ ಹೋಗೋದಾದ್ರೆ ಇನ್ನೊಂದು i20 ಇರೋದು. i20 ಸರ್ 2010 ಮಾಡಲ್. ಇದು ಕೂಡ ಫ್ರೆಶ್ FC ಇನ್ಶೂರೆನ್ಸ್ ಮಾಡಿಸಿದೀವಿ. ಮತ್ತೆ ಕಂಪ್ನಿ ಅಲಾಯ್ ವೀಲ್ಸ್ ಕೂಡ ಬರುತ್ತೆ. ಹಾಗೆ ಇಂಟೀರಿಯರ್ ವೈಸ್ ಹೋಗ್ತೀರಾ, ನಿಮಗೆ ಇಂಟೀರಿಯರ್ ನೋಡ್ಬೋದು, AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್, ಏರ್ ಬ್ಯಾಗ್ ಸಮೇತ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಬರುತ್ತೆ. ಫ್ಯಾಬ್ರಿಕ್ ಎಲ್ಲ ಬರುತ್ತೆ. ಯಾರು ಹುಡುಕ್ತಿರೋರಿಗೆ i20 ಸಿಲ್ವರ್ ಕಲರಲ್ಲೇ ಬೇಕು ಅನ್ನೋರಿಗೆ ಗಾಡಿ ಚೆನ್ನಾಗಿದೆ. ಔಟರ್ ಪಾರ್ಟು ಎಲ್ಲೂ ಡೆಂಟಿಸ್ಟ್ ಇದೆ, ಇಂಟೀರಿಯರ್ ಕೂಡ ಡೆವಲಪ್ಮೆಂಟ್ ಆಗಿದೆ. ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಕೂಡ ಬಂದಿದೆ. ರಿವರ್ಸ್ ಕ್ಯಾಮ್ರಾ ಆನ್ ಆಗಿದೆ. ಎಲ್ಲ ಬರುತ್ತೆ ಸರ್, ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬರುತ್ತೆ ನಿಮಗೆ. 2010 ಮಾಡಲು ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಸರ್. ಓನರು ಸರ್ ಸೆಕೆಂಡ್ ಓನರ್ ವೆಹಿಕಲ್. ಪ್ರೈಸಿಂಗ್ ಬಂದು ನಿಮಗೆ ಖಂಡಿತ ನಮ್ಮ SN ಕಾರ್ಸ್ಗೆ ವಿಸಿಟ್ ಮಾಡಿ 2,85,000 ಹೇಳ್ತಾ ಇದೀವಿ. 2,75,000ಗೆ ಫೈನಲ್ ಮಾಡಿಸ್ಕೊಡೋಣ. 2,75,000 ಇನ್ನ ಮುಂದೆ ಬನ್ನಿ, ಇನ್ನ ನೆಗೋಷಿಯೇಷನ್ ಮಾಡಿಸ್ಕೊಡ್ತೀವಿ. ಬನ್ನಿ ವಿಸಿಟ್ ಆಗಿ. ಬಂದ್ರೆ ಗಾಡಿ ಇನ್ನೂ ನೆಗೋಷಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತೊಂದಿರೋದು i20 ಸರ್. i20 ಗಾಡಿ ನೋಡ್ತಾ ಇರ್ಬೋದು, ಒಂಥರ ರೇರೆಸ್ಟ್ ಕಲರ್ ಅಂತಾನೆ ಹೇಳ್ಬೋದು. ಈ ಲೈಟ್ ಶೇಪ್ ಅಲ್ಲಿ ಈ ಗಾಡಿ ಎಲ್ಲೂ ಆಲ್ಮೋಸ್ಟ್ ಈ ಕಲರ್ ಎಲ್ಲೂ ಸಿಗಲ್ಲ. ಹೌದು. ಗಾಡಿ ನೋಡ್ತಾ ಇರ್ಬೋದು, ನಿಮ್ಗೆ ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. ನಿಮ್ಗೆ ಇಂಟೀರಿಯರ್ ವೈಸ್ ಹೋಗ್ತೀರಾ ಅಂದ್ರೆ ನಿಮ್ಗೆ ಏರ್ ಬ್ಯಾಗ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಆಟೋಮೆಟಿಕ್ AC ಕಂಟ್ರೋಲ್ ಬರುತ್ತೆ, ಮಿರರ್ ಕಂಟ್ರೋಲ್ಸ್ ಇದೆ, 4 ವಿಂಡೋಸ್ ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ಡೀಟೇಲು
ಸರ್ ಡೀಟೇಲ್ಸ್ ಬಂದು ನಿಮಗೆ 2015 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. ಈ ಗಾಡಿ ಪ್ರೈಸಿಂಗ್ ಬಂದು ನಿಮಗೆ 4,65,000 ಹೇಳ್ತಾ ಇದೀವಿ. ಫೈನಲ್ ಪ್ರೈಸು ಸರ್ ಫೈನಲ್ ಟು ಫೈನಲ್ 4,40,000ಗೆ ಮಾಡ್ಕೊಡೋಣ. ಎಸ್ ನೆಕ್ಸ್ಟ್ ವೆಹಿಕಲ್ ಹೋಗೋದ್ರೆ ಸ್ವಿಫ್ಟ್ ಡಿಸೈರ್ ಆಪಲ್ ಶೇಪ್ ಅಲ್ಲಿ ಸರ್ ಸ್ವಿಫ್ಟ್ ಡಿಸೈರ್ ಆಪಲ್ ಶೇಪ್ ಅಲ್ಲಿ ಯಾರಾದ್ರೂ ಹುಡುಕ್ತಾ ಇದ್ರೆ VXI ಮಾಡೆಲ್ ನಿಮ್ಗೆ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. CNG ಕೂಡ ಫಿಟ್ ಮಾಡ್ಕೊಬಹುದು ನೀವು. ಗಾಡಿ ನೋಡ್ತಾ ಇರ್ಬೋದು ನಿಮ್ಗೆ 2017 ಮಾಡೆಲ್ ಆಗಿರುತ್ತೆ. ನಿಮ್ಗೆ ಏರ್ ಬ್ಯಾಗ್, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್, AC, 4 ವಿಂಡೋ, ಸೆಂಟ್ರಲ್ ಲಾಕಿಂಗ್, ಮಿರರ್ ಅಡ್ಜಸ್ಟೇಬಲ್ ಎಲ್ಲ ಬಂದ್ಬಿಡುತ್ತೆ ಸರ್. ನಿಮ್ಗೆ 2017 ಮಾಡೆಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಸರ್. ಪ್ರೈಸ್ ಏನು ಹೇಳ್ತೀರಾ ಸರ್ ಪ್ರೈಸ್ ಬಂದು 5,35,000ಗೆ ಫೈನಲ್ ಮಾಡಿಸ್ಕೊಡ್ತೀವಿ. 5,35,000ಕ್ಕೆ 2017 ಮಾಡೆಲ್ ವೆಹಿಕಲ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಪೆಟ್ರೋಲ್ ವೆಹಿಕಲ್. ನೆಕ್ಸ್ಟ್ ವೆಹಿಕಲ್ ಹೋಗೋದ್ರೆ XUV 500 ಸರ್. ಸರ್ ಯಾರಾದ್ರೂ ಆನೆ ಹುಡುಕ್ತಾ ಇದ್ರಂದ್ರೆ ನೋಡಿ ನಮ್ಮ ಹತ್ರ ಒಂದು ಆನೆ ಇದೆ. XUV 2012 ಮಾಡೆಲ್ ಗಾಡಿ ಆಗಿರುತ್ತೆ. W6 W8 W8 ವೇರಿಯಂಟ್ ಸರ್. W8 ಫುಲ್ ಟಾಪ್ ಎಂಡ್ ವೇರಿಯಂಟ್. 2012 ಮಾಡೆಲ್ ಅಲ್ಲಿ W8 ಟಾಪ್ ಎಂಡ್ ವೇರಿಯಂಟ್ ಬಂದಿರೋದು. ನಿಮ್ಗೆ ಪೂರ್ತಿ ಶೋರೂಮ್ ಮೇಂಟೆನೆನ್ಸ್ ಕೂಡ ರನ್ನಿಂಗ್ ಇರೋದು ವೆಹಿಕಲ್ ಸರ್ ಇದು. ಇಂಟೀರಿಯರ್ ಕೂಡ ವೆಲ್ ಮೇಂಟ್ ಆಗಿದೆ. W8 ವೇರಿಯಂಟ್ 2012 ಮಾಡೆಲ್. FC ಇದೆಯಲ್ಲ ಸರ್? ಸರ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ. ಓನರ್ ಸೆಕೆಂಡ್ ಓನರ್ ವೆಹಿಕಲ್ ಸರ್. ಪ್ರೈಸ್ ಏನು ಹೇಳ್ತೀರಾ ಸರ್ ಅದಕ್ಕೆ? ಸರ್ ಪ್ರೈಸ್ ಬಂದು 4,75,000 ಹೇಳ್ತಾ ಇದೀವಿ. ನಮ್ಮ SN ಕಾರ್ಸ್ನ ಫಾಲೋ ಮಾಡ್ಕೊಂಡು ಬನ್ನಿ, ಇನ್ನ ನೆಗೋಷಿಯೇಷನ್ ಮಾಡಿಸ್ಕೊಡ್ತೀವಿ. ನೆಕ್ಸ್ಟ್ ವೆಹಿಕಲ್ ನೋಡೋದಾದ್ರೆ ಮತ್ತೊಂದು ಡೀಸೆಲ್ ವೇರಿಯಂಟ್ Ertiga 7 ಸೀಟರ್ ವೆಹಿಕಲ್ ಹೋಗೋದಾದ್ರೆ. ಹೌದು ಸರ್ 7 ಸೀಟರ್ ಎರಡು ವೆಹಿಕಲ್ ಅವೈಲೇಬಲ್ ಇದೆ. ಒಂದು XUV ಇದೆ, ಒಂದು Ertiga ಇದೆ. ಗಾಡಿ ನೋಡ್ತಾ ಇರ್ಬೋದು ZDI ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. ನಿಮಗೆ ಡೀಸೆಲ್ ಹಾಗೆ ಇಂಟೀರಿಯರ್ ವೈಸ್ ಹೋಗ್ತೀರಾ ಅಂದ್ರೆ ನಿಮಗೆ 4 ವಿಂಡೋಸ್ ಬರುತ್ತೆ, ಸೆಂಟ್ರಲ್ ಲಾಕ್ ಬರುತ್ತೆ, ಏರ್ ಬ್ಯಾಗ್ಸ್ ಬರುತ್ತೆ. ನಿಮಗೆ 7 ಸೀಟರ್ ವೆಹಿಕಲ್ ಆಗಿರುತ್ತೆ. ನಿಮಗೆ ಕಂಪ್ನಿ ಲೆದರ್ ಅಪಾಲ್ಸ್ಟ್ರಿನೂ ಕೂಡ ಬರುತ್ತೆ. ರೂಫ್ AC ಸಮೇತ ಬರುತ್ತೆ. ಟಾಪ್ ಎಂಡ್ ವೆಹಿಕಲ್ ಆಗಿರೋದು. ಮೈಲೇಜ್ ಅಲ್ಲಿ ಆಲ್ಮೋಸ್ಟ್ ಮೋರ್ ದನ್ 20 ಬರುತ್ತೆ. 7 ಸೀಟರ್ ಡೀಸೆಲ್ ಬೇಕು ಅನ್ನೋರಿಗೆ ಫುಲ್ಲಿ ಟಾಪ್ ಎಂಡ್ ಅಡಿಷನಲ್ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಒಂದು ಫೈನಲ್ ಪ್ರೈಸ್ ಏನಾದರೂ ಡೀಟೇಲ್ ಹೇಳಿದಿರಾ? ಡೀಟೇಲ್ ಹೇಳಿಲ್ಲ. ಡೀಟೇಲ್ ನಿಮಗೆ 2014 ಮಾಡೆಲ್ ಸಿಂಗಲ್ ಓನರ್ ಪೂರ್ತಿ ಶೋರೂಮ್ ಮೇಂಟೆನೆನ್ಸ್ ಹೊಡಿರೋದಂತ ವೆಹಿಕಲ್. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಸರ್. ಪ್ರೈಸಿಂಗ್ ಬಂದು 6 ಲಕ್ಷ ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 5,80,000ಗೆ ಫೈನಲ್ ಮಾಡಿಸ್ಕೊಡ್ತೀವಿ. 5,80,000ಕ್ಕೆ ಡೀಸೆಲ್ ವೇರಿಯಂಟು ಟಾಪ್ ಅಂಡ್ ZDI ಗಾಡಿ ಆಗ್ತಿರೋದು 7 ಸೀಟರ್ Ertiga. ಸರ್ ನೆಕ್ಸ್ಟ್ ವೆಹಿಕಲ್ ಹೋಗೋದ್ರೆ ಇನ್ನೊಂದು ಪೆಟ್ರೋಲ್ ವೇರಿಯಂಟ್ ವೆಹಿಕಲ್ ಸರ್ ZXi ಫುಲ್ ಟಾಪ್ ಎಂಡ್ ವೇರಿಯಂಟ್. ಅದು ಕೂಡ ಸಿಂಗಲ್ ಓನರ್ ವೆಹಿಕಲ್ ತೊಗೊಂಡು ಬಂದಿನಿ. ಬನ್ನಿ ಗಾಡಿ ವಾಕ್ ಅರೌಂಡ್ ನೋಡ್ಕೊಳ್ಳಿ. ನಿಮಗೆ ಕಂಪ್ನಿ ಅಲಾಯ್ ವೀಲ್ಸ್ ಬರುತ್ತೆ, ನಿಮಗೆ ಏರ್ ಬ್ಯಾಗ್ಸ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಆಟೋಮೆಟಿಕ್ AC ಕಂಟ್ರೋಲ್ಸು ಕೂಡ ಬರುತ್ತೆ. ಓಕೆ. ಯಾರು ಹುಡುಕ್ತಿರೋರಿಗೆ ಫುಲ್ಲಿ ಟಾಪ್ ಅಂಡ್ ಲೋ ಬಜೆಟ್ ಅಲ್ಲಿ ಹುಡುಕ್ತಿರೋರಿಗೆ ಮಾಡಲ್ ಇದು ಸರ್ 2010 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಫ್ರೆಶ್ FC ಇನ್ಶೂರೆನ್ಸ್ ಜೊತೆ ರನ್ನಿಂಗ್ ಇರೋದಂತ ವೆಹಿಕಲ್ ಸರ್. ಪ್ರೈಸು ಸರ್ ಪ್ರೈಸ್ ಬಂದು ನಿಮಗೆ 2,45,000 ಹೇಳ್ತಾ ಇದೀವಿ. ಇನ್ನ ಮುಂದೆ ಬನ್ನಿ, ಇನ್ನ ನೆಗೋಷಿಯೇಷನ್ ಮಾಡಿಸ್ಕೊಡ್ತೀವಿ. ಖಂಡಿತ. ಹೊಸ ಶೋರೂಮ್ ಆಗಿರೋದು ಒಂದು ಚಾನ್ಸ್ ಪ್ರೈಸ್ ಅಲ್ಲಿ ಆಗ್ತಿರೋದು. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಯಾರು ಲೋ ಬಜೆಟ್ ಅಲ್ಲಿ ವೆಹಿಕಲ್ ಬೇಕು ಅನ್ನೋರಿಗೆ ಈ ಗಾಡಿ ವಿಸಿಟ್ ಆಗ್ಬೋದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗೋದು ಸರ್ ನೆಕ್ಸ್ಟ್ ವೆಹಿಕಲ್ ನಿಮಗೆ ಸ್ಕೋಡಾ ಆಕ್ಟಾವಿಯಾ. ಒಂಥರ ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದು ಸರ್. ಆ ಟೈಮ್ದು ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಗಾಡಿ ನೋಡ್ತಾ ಇರ್ಬೋದು ಸಿಂಗಲ್ ಓನರ್ ವೆಹಿಕಲ್, ಪೂರ್ತಿ ಶೋರೂಮ್ ಮೇಂಟೆನೆನ್ಸ್ ಹೊಡಿರೋಂಥ ವೆಹಿಕಲ್ ಸರ್. ಓಕೆ. ಇಂಟೀರಿಯರ್ ನಿಮಗೆ ಆಗಿರೋದು. ನಿಮಗೆ ಆ ಟೈಮಲ್ಲೇ ನಿಮಗೆ ಏರ್ ಬ್ಯಾಗ್ಸ್, ABS ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ ಸರ್. ಪ್ರೈಸು ಫೈನಲ್ ಪ್ರೈಸ್ ಹೇಳ್ಬಿಡಿ ಇದಕ್ಕೆ. ಸರ್ ಫೈನಲ್ ಟು ಫೈನಲ್ ನಿಮಗೆ 1,55,000ಗೆ ಫೈನಲ್ ಮಾಡಿಸ್ಕೊಡ್ತೀವಿ. 1,50,000ಕ್ಕೆ ಬಂದರೆ ಹೊಸ ಶೋರೂಮ್ ಆಗಿದ್ರೆ ಖಂಡಿತ ಮಾಡಿಸ್ಕೊಡೋಣ ಸರ್. ಮುಂದೆ ಬನ್ನಿ, 1,50,000ಗೆ ಫೈನಲ್ ಮಾಡಿಸ್ಕೊಡ್ತೀವಿ. ಸರ್ ಹೋಂಡಾ ಸಿಟಿ ಗಾಡಿ ನೋಡ್ತಾ ಇರ್ಬೋದು. 2011 ಮಾಡೆಲ್. ಆಲ್ಮೋಸ್ಟ್ ಎಲ್ಲ ಮಾಡಿಫಿಕೇಶನ್ ಮಾಡಿ ನಿಲ್ಸಿರೋದು ಗಾಡಿ. ನೀವು ತೊಗೊಂಡಾದ್ಮೇಲೆ ಏನು ಒಂಚೂರು ಖರ್ಚು ಮಾಡೋದು ಅವಶ್ಯಕತೆ ಇಲ್ಲ ಸರ್. ಗಾಡಿ ಇಂಟೀರಿಯರ್ ನೋಡ್ತಾ ಇರ್ಬೋದು. ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ದಾರೆ. ಲೆದರ್ ಅಪಾಲ್ಸ್ಟ್ರಿನೂ ಕೂಡ ಹೊಸದಾಗಿ ಹಾಕ್ಸಿದ್ದಾರೆ. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸು ಕೂಡ ಹಾಕಿದ್ದಾರೆ. ನಿಮಗೆ ರೇರ್ ಸ್ಪಾಯ್ಲರು ಕೂಡ ಬರುತ್ತೆ ಸರ್. ಚಿಕ್ ಸ್ಪಾಯ್ಲರ್ ಬರುತ್ತೆ. ಮತ್ತು ಕ್ಲಾಸ್ ಆಗಿ ಕಾಣ್ತಿದೆ ಅಂತ ಹೇಳ್ಬೋದು. ಐವಿಟೆಕ್ ಬರುತ್ತೆ. ಪೆಟ್ರೋಲ್ ವೇರಿಯಂಟ್ ಯಾರು ಹುಡುಕ್ತಿರೋರಿಗೆ. ಆಫ್ಟರ್ ಮಾರ್ಕೆಟ್ ತುಂಬ ಖರ್ಚು ಮಾಡಿದ್ದಾರೆ. ವೈಟ್ ಕಲರಲ್ಲಿ ಯಾರು ಹುಡುಕ್ತಿರೋರಿಗೆ ಫೈನಲ್ ಪ್ರೈಸ್ ಏನಾದರೂ ಹೇಳ್ತಾರೆ? ಸರ್ ಪ್ರೈಸಿಂಗ್ ಬಂದು ನಿಮಗೆ 2,75,000 ಹೇಳ್ತಾ ಇದೀವಿ. ಇನ್ನು ನಮ್ಮ SN ಕಾರ್ಸ್ಗೆ ವಿಸಿಟ್ ಮಾಡಿ, ಇನ್ನ ನೆಗೋಷಿಯೇಷನ್ ಮಾಡಿಸ್ಕೊಡ್ತೀವಿ. ನೆಕ್ಸ್ಟ್ ಇನ್ನೊಂದು ರಿಡ್ಜ್ ಇರೋದು ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಹೇಳಿ ಸರ್. ರಿಡ್ಜ್ ನಮ್ಮ ಹತ್ರ ಸುಮಾರು ಗಾಡಿಗಳು ಇದಾವೆ. ಬನ್ನಿ ಗಾಡಿ ವಾಕ್ ಅರೌಂಡ್ ತೋರಿಸ್ತೀನಿ, ನೋಡ್ಕೊಳ್ಳಿ. ಒಂದು ಸಿಂಗಲ್ ಕ್ರಾಚ್ ಆಗಲಿ, ಡೆಂಟ್ ಆಗಲಿ, ಆ ಥರ ಗಾಡಿಗಳನ್ನೇ ನಾವು ಆ ಥರ ಮಾಡಲ್ಲ. ಎಲ್ಲ ಕ್ಲೀನ್ ಕಂಡೀಷನಲ್ಲೇ ಇರೋದು. ಗಾಡಿ ಇಂಟೀರಿಯರ್ ನೋಡ್ತೀವಿ ಅಂದರೆ ನಿಮಗೆ 4 ವಿಂಡೋಸ್ ಬರುತ್ತೆ, ಸೆಂಟ್ರಲ್ ಲಾಕ್ ಬರುತ್ತೆ, ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಅಪಾಲ್ಸ್ಟ್ರಿನೂ ಕೂಡ ಬರುತ್ತೆ ನಿಮಗೆ. ಈ ಗಾಡಿ ಡೀಟೇಲ್ಸ್ ಬಂದು ನಿಮಗೆ 2010 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್ ಮತ್ತೆ ಮೈಲೇಜು ಕೂಡ ಬರುತ್ತೆ ನಿಮಗೆ. ಪೆಟ್ರೋಲ್ ವೆಹಿಕಲ್ VXI ವಿತ್ ABS ಗಾಡಿ ಬರುತ್ತೆ. ABS ಕೂಡ ಬರುತ್ತೆ ಹೇಳ್ಬೋದು. ಯಾರು ಹುಡುಕ್ತಿರೋರಿಗೆ ಸಿಂಗಲ್ ಓನರ್ ರಿಡ್ಜ್ 2010 ಮಾಡಲು ಅಂಡ್ ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಅಂಡ್ ಪ್ರೈಸಿಂಗ್ ಅಂತ ಹೇಳ್ಬೋದು. ಇಂಟೀರಿಯರ್ ನಿಮಗೆ ವೆಲ್ ಮೇಂಟೈನ್ ಆಗಿದೆ. ಆಫ್ಟರ್ ಮಾರ್ಕೆಟ್ ತುಂಬ ಖರ್ಚು ಮಾಡಿದ್ದಾರೆ. ಅಂಡ್ ಗಾಡಿ ಟೈರ್ ಕಂಡೀಷನ್ ಆಲ್ಮೋಸ್ಟ್ 90% ಇದೆ. ಪ್ರೈಸ್ ಅಂತ ಏನು ಹೇಳ್ತಾರೆ ಸರ್? ಪ್ರೈಸಿಂಗ್ ಬಂದು ನಿಮಗೆ 2,70,000 ಹೇಳ್ತಾ ಇದೀವಿ.
ನಮ್ಮ ಎಸ್ ಎನ್ ಕಾರ್ಸ್ ನಾವು ಫಾಲೋ ಮಾಡ್ಕೊಂಡು ಬನ್ನಿ, ಇನ್ನೂ ನೆಗೋಷಿಯೇಷನ್ ಮಾಡಿಸ್ಕೊಡ್ತೀವಿ. ಡೀಸೆಲ್ ವೇರಿಯಂಟ್ 2012 ಮಾಡಲ್ ಡೀಸೆಲ್ ವೇರಿಯಂಟ್ ಅಂತಾನೆ ಹೇಳ್ಬೋದು. ಗಾಡಿ ವಾಕ್ ಅರೌಂಡ್ ನೋಡ್ಕೊಳ್ಳಿ, ನಿಮಗೆ ಕಂಪ್ನಿಯಿಂದ ಬಂದಿರೋದೆಲ್ಲ ಇಂಟೀರಿಯರ್ ಕೂಡ ವೆಲ್ಮೆಂಟ್ ಆಗಿದೆ. ಯಾರು ಹುಡುಕ್ತಿರೋ ಟಾಪ್ ಆ್ಯಂಡ್ ಫೋರ್ಡ್ ಫಿಯೆಸ್ಟಾ ಬನ್ನಿ ವಿಸಿಟ್ ಆಗಿ. ಡೀಸೆಲ್ ವೇರಿಯಂಟ್ ಬೇಕು ಅನ್ನೋರಿಗೆ ಈ ಗಾಡಿ ತೊಗೊಳ್ಬೋದು. ಮೈಲೇಜ್ ಎಲ್ಲ ಚೆನ್ನಾಗಿ ಬರುತ್ತೆ. ಪ್ರೈಸು ಫೈನಲ್ ಪ್ರೈಸ್ ಏನು ಹೇಳ್ತೀರಾ ಸರ್? 2012 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಈ ಗಾಡಿ ಪ್ರೈಸಿಂಗ್ ಬಂದು 2,40,000 ಹೇಳ್ತಾ ಇದೀವಿ. ಇನ್ನ ನಮ್ಮ ಮುಂದೆ ಬನ್ನಿ, ಇನ್ನ ನೆಗೋಷಿಯೇಷನ್ ಮಾಡಿಸ್ಕೊಡ್ತೀವಿ. SX4 ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಸರ್. ನಿಮಗೆ ZXi ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. ಗಾಡಿ ನೋಡ್ತಾ ಇರ್ಬೋದು, ಕಂಪ್ನಿ ಅಲಾಯ್ ವೀಲ್ಸ್ ಬರುತ್ತೆ ನಿಮಗೆ. ಹಾಗೆ ಇಂಟೀರಿಯರ್ ನೋಡ್ತಾ ಇರ್ಬೋದು ನಿಮಗೆ. ಗಾಡಿ ಚೆನ್ನಾಗಿ ಇರ್ಬೋದು. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಎಲ್ಲಾನು ಫೀಚರ್ಸ್ ಬರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಮ್ಯಾಗ್ವಿಲ್ ಸಮೇತ. ಗಾಡಿ ಎಲ್ಲೂ ಡೆಂಟು ಸ್ಕ್ರಾಚ್ ಬರುತ್ತೆ. 2009 ಮಾಡಲು FC ಇದೆಯಲ್ಲ ಸರ್? ಸರ್ FC ಇನ್ಶೂರೆನ್ಸ್ ರನ್ನಿಂಗ್ ಇರೋದಂತ ವೆಹಿಕಲ್ ಸರ್ ಇದು. ಸಿಂಗಲ್ ಓನರಾ? ಸಿಂಗಲ್ ಓನರ್ ವೆಹಿಕಲ್ ಸರ್. 2009 ಮಾಡಲು. 2009 ಮಾಡಲ್ ಸಿಂಗಲ್ ಓನರ್ ZXi ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಸರ್. ಫೈನಲ್ ಪ್ರೈಸ್ ಏನು ಹೇಳ್ತೀರಾ ಸರ್? ಫೈನಲ್ ಟು ಫೈನಲ್ ನಿಮಗೆ 2,25,000 ಹೇಳ್ತಾ ಇದೀವಿ. ನಮ್ಮ SN ಫೈನಲ್ ಪ್ರೈಸ್ ಏನು ಹೇಳ್ತಾರೆ ಸರ್? ಒಂದೇ ಫೈನಲ್ ಪ್ರೈಸ್ ಸರ್, ಒಂದೇ ಫೈನಲ್ ಪ್ರೈಸ್ ಅಂದ್ರೆ 2,10,000ಗೆ ಫೈನಲ್ ಮಾಡಿಸ್ಕೊಡ್ತೀವಿ.